ಎಲ್ರಿಗೂ ನಮಸ್ಕಾರ. ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ 120 ದಿನಗಳ ಆದ್ಮೇಲೆ ಶುಂಠಿಗೆ 120ರಿಂದ 130 ಈ ತರ ಇಷ್ಟು ದಿನ ದಾಟಿರಂತ ಶುಂಠಿಗೆ ಏನೇನು ಸ್ಪ್ರೇ ಮಾಡಬೇಕು, ಗೆಡ್ಡೆ ಸೈಜ್ ಬರೋದಕ್ಕೆ, ಗೆಡ್ಡೆ ಇಗ್ಗೋದಕ್ಕೆ ಏನೇನು ಸ್ಪ್ರೇ ಮಾಡಬೇಕು ಅನ್ನೋದು ಈ ವಿಡಿಯೋದ ಟಾಪಿಕ್ ಅರ್ಥ. ಸೊ ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ಏನಾಗಿದೆಯಪ್ಪ ಅಂದ್ರೆ ಬೆಂಕಿ ರೋಗ ಎಲ್ಲಾ ಕಡೆನೂ ತುಂಬಾ ಕಾಣಿಸ್ತಿದೆ. ನಾವೇನು ಲೀಫ್ ಬ್ಲೈಟ್ ಅಂತ ಹೇಳ್ತೀವಿ, ಬೆಂಕಿ ರೋಗ ತುಂಬಾ ಕಡೆ ಸ್ಪ್ರೆಡ್ ಆಗ್ತಿದೆ. ಹಾಗೆ ಎಲೆಗಳೆಲ್ಲ ತುಂಬಾ ಒಣಗ್ತಾ ಇದೆ. ಸೊ ರೈತರು ಏನ್ ತಪ್ಪು ಮಾಡ್ತಾ ಇದಾರಪ್ಪ ಅಂದ್ರೆ ಆ ಫಂಗಿಸೈಡ್ಗಳನ್ನ ಅತಿ ಹೆಚ್ಚು ಫಂಗಿಸೈಡ್ಗಳನ್ನ ಸ್ಪ್ರೇ ಮಾಡ್ತಾ ಇದ್ವಿ. ಸೊ ಫಂಗಿಸೈಡ್ ಸ್ಪ್ರೇ ಮಾಡೋದ್ರಿಂದ ತಪ್ಪೇನಿಲ್ಲ, ರೋಗಗಳು ಅಲ್ಲಿಗೆ ನಾಶ ಆಗುತ್ತೆ. ಬಟ್ ಏನ್ ಪ್ರಾಬ್ಲಮ್, ಇನ್ನೊಂದು ಏನು ಅವ್ರು ಮಾಡೋ ಮಿಸ್ಟೇಕ್ ಏನ್ ಮಾಡ್ತಿದೀವಿ ಅಂತ ಅಂದ್ರೆ ನ್ಯೂಟ್ರೆಂಟ್ ಗೊಬ್ಬರಗಳನ್ನ ಮತ್ತೆ ನ್ಯೂಟ್ರೆಂಟ್ಗಳನ್ನ ಏನು ಕೊಡದಲೆ ಬರೀ ಒಂದು ತಿಂಗಳು ಸ್ಪ್ರೇ, ಒಂದು ವಾರಕ್ಕೊಂದು ಇದೇ ತರ ಫಂಗಿಸೈಡ್ಗಳನ್ನ ಸ್ಪ್ರೇ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ. ಸೊ ಏನಾಗುತ್ತಪ್ಪ ಅಂದ್ರೆ ಈಗ ನಮಗೆ ತಗೊಳ್ಳಿ, ನಮಗೆ ಜ್ವರ ಬಂದಾಗ ನಮಗೆ ಆ ಜ್ವರ ವಾಸಿ ಆಗೋದಕ್ಕೆ ಮಾತ್ರೆಗಳು ಹಾಗೆ ಇದು ಇಂಜೆಕ್ಷನ್ ಎಷ್ಟು ಅದ್ರ ಜೊತೆ ಪೌಷ್ಟಿಕ ಆಹಾರ ಎಷ್ಟು ಮುಖ್ಯನೋ ಹಾಗೆ ಗಿಡಗಳಿಗೂ ಅಷ್ಟೇ. ಫಂಗಿಸೈಡ್ಗಳು ರೋಗ ವಾಸಿ ಮಾಡ್ಬೋದು, ಓಕೆ. ಬಟ್ ಆ ರೋಗದಿಂದ ಮತ್ತೆ ಚೈತನ್ಯ ಪಡೆಯೋದಕ್ಕೆ ಗಿಡಗಳಿಗೆ ನ್ಯೂಟ್ರಿಯೆಂಟ್ ಅವಶ್ಯಕತೆ ತುಂಬಾ ಇರುತ್ತೆ. ನ್ಯೂಟ್ರಿಯೆಂಟ್ ಮತ್ತೆ ಗೊಬ್ಬರದ ಅವಶ್ಯಕತೆ ತುಂಬಾ ಇರುತ್ತೆ. ಸೊ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಫಂಗಿಸೈಡ್ ನ ಸ್ಪ್ರೇ ಮಾಡಿದ್ಮೇಲೆ ಒಂದ್ ವಾರ ನಮಗೆ ರೋಗ ಕಂಟ್ರೋಲಿಗೆ ಬಂತು ಅಂತ ಅಂದ ತಕ್ಷಣ ಒಂದ್ ವಾರ ಆದ್ಮೇಲೆ ನ್ಯೂಟ್ರಿಯೆಂಟ್ಗಳು ಮತ್ತೆ 13-0-45 ನ ಸ್ಪ್ರೇ ಮಾಡ್ಬೇಕಾಗತ್ತೆ. ಸೊ ಇದನ್ನ ಸ್ಪ್ರೇ ಮಾಡೋದ್ರಿಂದ ರೋಗದಿಂದ ಸ್ಟ್ರೆಸ್ಗೆ ಹೋಗಿರೋದು ಅಥವಾ ನಿಶಕ್ತಿ ಹಂಗೆ ಆಗಿರೋ ಗಿಡಗಳು ಚೈತನ್ಯಗಳನ್ನ ಪಡೆದುಕೊಳ್ತವೆ. ಅಕಸ್ಮಾತ್ ನಾವು ಬರೀ ಫಂಗಿಸೈಡ್ಗಳನ್ನೇ ಸ್ಪ್ರೇ ಮಾಡ್ಕೊಳ್ತಾ ಹೋಗ್ತಾ ಏನಾಗುತ್ತಪ್ಪ ಏನಂತಂದ್ರೆ ಬರೀ ನ್ಯೂಟ್ರಿಯೆಂಟ್ ಕೊಡದಲ್ಲೇ ಫಂಗಿಸೈಡ್ಗಳನ್ನೇ ಸ್ಪ್ರೇ ಮಾಡ್ಕೊಳ್ತಾ ಹೋಗ್ತಾ ಏನಾಗುತ್ತಂದ್ರೆ ಗಿಡಗಳು ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿಯಿಂದ ಬಳಲ್ತವೆ, ಅಂದ್ರೆ ತುಂಬಾ ಸೋತಿರೋ ತರ ಆಗುತ್ತೆ. ಆಮೇಲೆ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿಯಿಂದ ಬೇರೆ ರೋಗಗಳಿಗೂ ತುತ್ತಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಂಗಾಗಿ ನೀವು ಬೆಂಕಿ ರೋಗಕ್ಕೆ ಅಥವಾ ಏನೇ ರೋಗ ಇದ್ರೂ ಸ್ಪ್ರೇ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಫಂಗಿಸೈಡ್ಗಳನ್ನ ಸಪರೇಟ್ ಸ್ಪ್ರೇ ಮಾಡ್ಕೊಳ್ಳಿ. ಆ ಫಂಗಿಸೈಡ್ ನ ಸ್ಪ್ರೇ ಮಾಡಿದ ಒಂದು ವಾರಕ್ಕೆ ಒಂದು ನ್ಯೂಟ್ರಿಯೆಂಟ್ 13-0-45 ನ ಸ್ಪ್ರೇ ಮಾಡ್ಕೊಳ್ಳಿ. ಇದರಿಂದ ಗಿಡದಲ್ಲಿ ಪುನಶ್ಚೇತನ ಹಾಗೆ ಸ್ಟ್ರೆಸ್ ಇಂದ ಹೊರಗಡೆ ಬರೋದಕ್ಕೆ ಚಾನ್ಸಸ್ ತುಂಬಾ ಇರುತ್ತೆ. ಸೊ ತಡ ಮಾಡೋದು ಬೇಡ. 120 ದಿನಗಳ ಆದ್ಮೇಲೆ ಏನೇನ್ ಕೊಡಬೇಕು ಸ್ಪ್ರೇನ, ಏನೇನ್ ನ್ಯೂಟ್ರಿಯೆಂಟ್ ಕೊಡಬೇಕು ಅನ್ನೋದನ್ನ ಇದರಲ್ಲಿ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ 120 ದಿನಗಳ ಆದ ನಂತರ ಶುಂಠಿಲಿ ಏನಾಗುತ್ತಪ್ಪ ಅಂದ್ರೆ ಕಂದುಗಳು ಬರುವಂತ ಸಂಖ್ಯೆ ತುಂಬಾ ಕಡಿಮೆ ಆಗುತ್ತೆ. ನಾವೇನು ಸ್ಟಾರ್ಟಿಂಗ್ 120 ದಿನದೊಳಗೆ ಏನು ಸ್ಪೀಡ್ ಅಲ್ಲಿ ಕಂದುಗಳು ಬರ್ತಾ ಇರ್ತವೆ, ಈ 120 ದಿನ ಆದ್ಮೇಲೆ ಕಂದುಗಳು ಬರೋದು ತುಂಬಾ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. ಅಂದ್ರೆ ನಿಧಾನಕ್ಕೆ ಅಲ್ಲೊಂದು ಬರುತ್ತೆ ಅಂತೇನಿಲ್ಲ, ಬರುತ್ತೆ. ಸೊ ಈ ಟೈಮಲ್ಲಿ ಶುಂಠಿ ಏನಪ್ಪಾ ಅಂದ್ರೆ ಶುಂಠಿ ತನ್ನ ಗೆಡ್ಡೆಯನ್ನ ಹಿಗ್ಗಿಸ್ಕೊಳ್ಳೋಕೆ ಅಥವಾ ಗೆಡ್ಡೆ ಜಾಸ್ತಿ ಆಗೋದಕ್ಕೆ ತನ್ನ ಇರುವಂತ ಶಕ್ತಿಯನ್ನ ಪ್ರೋಟೀನ್ಗಳನ್ನ ಬಳಸ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾವು ಏನೇನು ನ್ಯೂಟ್ರಿಯೆಂಟ್ ಕೊಡ್ಬೇಕಂದ್ರೆ ಈ ಟೈಮಲ್ಲಿ ನಮಗೆ ಶುಂಠಿ ಅಗತ್ಯವಾದ ನ್ಯೂಟ್ರಿಯೆಂಟ್ಗಳು ಏನಪ್ಪಾ ಅಂದ್ರೆ ಪೊಟ್ಯಾಶ್ ಮೇನ್ ಬೇಕಾಗುತ್ತೆ, ಕ್ಯಾಲ್ಸಿಯಂ ಮೇನ್ ಬೇಕಾಗುತ್ತೆ, ಬೋರಾನು, ಮೆಗ್ನೀಷಿಯಂ, ಸಲ್ಫರು. ಈ ನ್ಯೂಟ್ರಿಯೆಂಟ್ಗಳು ಶುಂಠಿಗೆ ಅತ್ಯಗತ್ಯವಾಗಿ ಬೇಕಾಗುತ್ತೆ. ಸೊ ಈ ನ್ಯೂಟ್ರಿಯೆಂಟ್ಗಳ ಸ್ಪ್ರೇ ಮಾಡೋದ್ರಿಂದ ಶುಂಠಿಲಿ ಗೆಡ್ಡೆ ಸೈಜ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಪೊಟ್ಯಾಶ್ ಏನ್ ಕೆಲಸ ಮಾಡುತ್ತೆ ಅಂತ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ. ಪೊಟ್ಯಾಶ್ ಸ್ಪ್ರೇ ಮಾಡೋದ್ರಿಂದ ಶುಂಠಿಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಹಾಗೆ ಶುಂಠಿ ಗೆಡ್ಡೆನ ಹಿಗ್ಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಕ್ಯಾಲ್ಸಿಯಂ ನ ಸ್ಪ್ರೇ ಮಾಡೋದ್ರಿಂದ ಏನಪ್ಪಾ ಆಗುತ್ತೆ ಅಂದ್ರೆ ಶುಂಠಿ ಗೆಡ್ಡೆ ಗಟ್ಟಿ ಆಗುತ್ತೆ ಅಂದ್ರೆ ಕೊಳೆ ರೋಗ ಬರೋದರ ವಿರುದ್ಧ ಹೋರಾಡುವಂತ ಶಕ್ತಿಯನ್ನ ಕ್ಯಾಲ್ಸಿಯಂ ಕೊಡುತ್ತೆ. ಸೊ ಗೆಡ್ಡೆಲಿ ರೋಗ ಬರದ ಶಕ್ತಿ ನಾವು ಇದು ಮಾಡ್ತೇವೆ ಕ್ಯಾಲ್ಸಿಯಂ. ಅದಾದ್ಮೇಲೆ ಆಮೇಲೆ ನಾವು ಇದೇನ್ ಕೊಡ್ಬೇಕು, ಮೆಗ್ನೀಷಿಯಂ ನ ಕೊಡ್ಬೇಕಾಗುತ್ತೆ. ಮೆಗ್ನೀಷಿಯಂ ಕೊಡೋದ್ರಿಂದ ಕ್ಲೋರೋಫಿಲ್ಸ್ ಎಲೆಗಳಲ್ಲಿ ಕ್ಲೋರೋಫಿಲ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ದ್ಯುತಿಸಂಶ್ಲೇಷಣ ಕ್ರಿಯೆ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ಸಲ್ಫರ್ ಇಂದ ಶುಂಠಿಗೆ ಅಗತ್ಯವಂತ ಬೇಕಾದ್ರೆ ಸಾಂಬಾರ್ ಪದಾರ್ಥದ ಗುಣಗಳು ಏನೇನು ಇರುತ್ತೆ, ಸ್ಮೆಲ್ಲು, ಹಾಗೆ ಎಣ್ಣೆ, ಈ ತರ ಸಾಂಬಾರ್ ಪದಾರ್ಥಗಳ ಲಕ್ಷಣಗಳು ಈ ಸಲ್ಫರ್ ಕೊಡೋದ್ರಿಂದ ಜಾಸ್ತಿ ಆಗುತ್ತೆ. ಹಾಗೆ ಪ್ರೋಟೀನ್ ಉತ್ಪಾದನೆಗೆ ಸಹ ಹೆಲ್ಪ್ ಮಾಡುತ್ತೆ ಈ ಸಲ್ಫರ್. ಸೊ ನೆಕ್ಸ್ಟ್ ಬೋರಾನ್ ಕೂಡ ಸಹ ನಾವು ಜಾಸ್ತಿಯನ್ನ ಕೊಡ್ಬೇಕಾಗತ್ತೆ. ಸೊ ಇಷ್ಟು ನ್ಯೂಟ್ರಿಯೆಂಟ್ಗಳನ್ನ ನಾವು ಶುಂಠಿಗೆ ನಾವು ಕೊಡ್ಬೇಕಾಗತ್ತೆ. ಇದಾದ ನಂತರ ನಾವು ಎಲೆ ಚುಕ್ಕಿ ರೋಗಕ್ಕೆ ನಾವು ಸಪರೇಟಾಗಿ ಸ್ಪ್ರೇ ಮಾಡ್ಕೋಬೇಕು. ನೀವು ನ್ಯೂಟ್ರಿಯೆಂಟ್ ಜೊತೆ ಯಾವತ್ತು ನೀವು ಫಂಗಿಸೈಡ್ಗಳು, ಇನ್ಸೆಕ್ಟಿಸೈಡ್ಗಳನ್ನ ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಯಾಕೆ ಏನಾಗುತ್ತಪ್ಪ ಅಂದ್ರೆ ಹಾಲು ಇದ್ದಿದ್ದು ಮೊಸರಾಗ್ಬಿಡುತ್ತೆ. ಸೊ ಏನಾಗುತ್ತಪ್ಪ ಅಂದ್ರೆ ನಾವು ಯಾವ್ದಕ್ ಸಹ ಒಂದಕ್ಕೆ ವರ್ಕ್ ಆಗಲ್ಲ. ಸೊ ಫಂಗಿಸೈಡ್ಗಳನ್ನ ಸಪರೇಟಾಗಿ ಸ್ಪ್ರೇ ಮಾಡ್ಕೊಳ್ಳಿ. ಅದಾದ ನಂತರ ನ್ಯೂಟ್ರಿಯೆಂಟ್ಗಳನ್ನ ಸಪರೇಟಾಗಿ ಸ್ಪ್ರೇ ಮಾಡ್ಕೊಳ್ಳಿ. ಸೊ ಇಷ್ಟು ಒಂದು ಮಾಹಿತಿ ಆಗಿತ್ತು 120 ದಿನಗಳ ನಂತರ ಯಾವ್ಯಾವ ನ್ಯೂಟ್ರಿಯೆಂಟ್ಗಳನ್ನ ಅತಿ ಹೆಚ್ಚಾಗಿ ಕೊಡಬೇಕು ಅನ್ನೋದು. ಅದಾದ್ಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಇನ್ನೂ ರೈತರು ತುಂಬಾ ಕೇಳ್ತಾ ಇದ್ರು, ಇನ್ನು ಜುಲೈ ತಿಂಗಳು ಸ್ಟಾರ್ಟಿಂಗ್ ಅಲ್ಲೇ ಹೂಕಂದುಗಳು ಬರ್ತಾ ಇದೆ. ಇದನ್ನ ನಾವು ಲಾಸ್ಟ್ ಇಯರ್ ನೋಡಿದ ಪ್ರಕಾರ, ಬೆಳೆದಿದ್ದ ಪ್ರಕಾರ ಎಲ್ಲ ಜುಲೈ ಎಂಡು ಅಥವಾ ಆಗಸ್ಟ್ ಅಲ್ಲಿ ನಮಗೆ ಅತಿ ಹೆಚ್ಚು ಹೂಕಂದುಗಳು ಕಾಣ್ತಾ ಇತ್ತು. ಬಟ್ ಈಗ ಜುಲೈ ಮಂತ್ ಇಂದಲೇ ನಮಗೆ ಹೂಕಂದುಗಳು ಶುರು ಆಗ್ತಿದೆ. ಏನಪ್ಪ ರೀಸನ್, ಇದರಿಂದ ಏನಾರು ತೊಂದರೆ ಆಗುತ್ತಾ ಅಂತ ಶುಂಠಿ ಏನಾರ ವರ್ತ ಅಥವಾ ಗೆಡ್ಡೆ ಸೈಜ್ ಅಲ್ಲಿ ತೊಂದರೆ ಆಗುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಸೊ ಇದಕ್ಕೇನಪ್ಪ ರೀಸನ್ ಅಂದ್ರೆ ನಾವು ಈ ವರ್ಷ ನೋಡ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸಿಕ್ಕಾಪಟ್ಟೆ ಬಿಸಿಲಿತ್ತು.
ಆಮೇಲೆ ಇವಾಗ ಏನಾಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಮೋಡ ಕವಿದ ವಾತಾವರಣ, ಅಂದ್ರೆ ಗಿಡ ವಾತಾವರಣದಲ್ಲಿ ಹ್ಯುಮಿಡಿಟಿ ಜಾಸ್ತಿ ಆಗಿದೆ. ಸೊ ಬೆಳೆ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಅಂದ್ರೆ ಸ್ಟಾರ್ಟಿಂಗ್ ಬಿಸಿಲಿತ್ತು, ಈಗ ಬರೀ ಮೋಡ ಕವಿದ ವಾತಾವರಣ, ಮಳೆ ಇಲ್ಲ, ಮಳೆ ತುಂಬಾ ಕಡಿಮೆ ಆಗಿದೆ. ಸೊ ಇಂಥ ಬದಲಾಗ್ತಿರೋ ವಾತಾವರಣಕ್ಕೆ ಗಿಡ ಹೊಂದ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಹಾಗಾಗಿ ಗಿಡದಲ್ಲಿ ಸ್ಟ್ರೆಸ್ ತುಂಬಾ ಜಾಸ್ತಿ ಆಯ್ತು. ಸೊ ಸ್ಟ್ರೆಸ್ ಜಾಸ್ತಿ ಆಗಿದ ಕಾರಣ ಶುಂಠಿಲಿ ಅತಿ ಬೇಗ ಹೂಕಂದುಗಳು ಬರೋದಕ್ಕೆ ಬರ್ತಾ ಇದೆ. ಸೊ ಇದರಿಂದ ಏನು ತೊಂದರೆ ಏನಾಗಲ್ಲ. ಅಗತ್ಯವಾದ ನ್ಯೂಟ್ರೆಂಟ್ಗಳನ್ನ ಕೊಡ್ಕೊಂಡು ಶುಂಠಿ ಗೆಡ್ಡೆನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಮುಂದಿನ ಹಂತದಲ್ಲಿ ನಾವು ನೋಡ್ಕೋಬೇಕು. ಸೊ ಇವತ್ತಿನ ಇಷ್ಟು ಮಾಹಿತಿ ಆಗಿರುತ್ತೆ ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಪೈರಿಕ್ಯುಲೇರಿಯಾ ಬಗ್ಗೆ ಹಾಗೆ ಬೆಂಕಿ ರೋಗದ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಸೊ ಅಲ್ಲಿ ತನಕ ಇಷ್ಟು ಸಪೋರ್ಟ್ ಮಾಡ್ತಾ ಇರಿ, ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಧನ್ಯವಾದಗಳು.